ನಮಸ್ಕಾರ. ಈ ಒಂದು ಹಾಲಿನ ಬಾವಿ ಇರುವ ಸ್ಥಳಕ್ಕೆ ಹೋದರೆ, ಈ ವರ ಕೊಡುವ ಬಾವಿ ಇರುವ ಸ್ಥಳಕ್ಕೆ 3 ವರ್ಷಕ್ಕೂ ಒಮ್ಮೆ ನೀವು ಹೋದರೆ, ಯಾವಾಗನ್ನ ಹೋಗಿ, ಯಾವ ದಿನ ಹೋಗಿ, ಸೋಮವಾರದ ದಿನ ಅಥವಾ ಶುಕ್ರವಾರದ ದಿನ ಹೋಗಿ ಬನ್ನಿ. ಹಾಲಿನ ಬಾವಿ ಇರುವ ಸ್ಥಳಕ್ಕೆ, ವರವ ಕೊಡುವ ಬಾವಿ ಇರುವ ಸ್ಥಳಕ್ಕೆ 3 ವರ್ಷಕ್ಕೊಮ್ಮೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಜನ್ಮದಲ್ಲೂ ನಿಮಗೆ ದುಡ್ಡಿನ ಸಮಸ್ಯೆಗಳು ಬರೋದೇ ಇಲ್ಲ. ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದೇ ಇಲ್ಲ. ಎಸ್ಪೆಷಲಿ ಜನ್ಮದಲ್ಲೂ ಸಾಲಬಾಧೆಗಳ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಖಂಡಿತವಾಗ್ಲೂ ನೀವೆಷ್ಟೇ ಲಕ್ಷ ಕೋಟಿ ಸಾಲಗಳು ಮಾಡ್ಕೊಂಡಿರ್ರಿ, ಖಂಡಿತವಾಗ್ಲೂ ತೀರಿಸ್ತೀರಾ. ಯಾರ ಹತ್ರನೂ ಸಾಲ ಕೇಳಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರಿಸ್ತೀರಾ. ಮತ್ತು ಕೊಟ್ಟಿರೋ ಹಣ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ. ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂಥ ಶಕ್ತಿ ಖಂಡಿತವಾಗ್ಲೂ ಭಗವಂತ ಕೊಟ್ಟೇ ಕೊಡ್ತಾನೆ. ಎಸ್ಪೆಷಲಿ ಸೈಟ್ ತಗೊಳಕ್ಕೆ ಅನುಕೂಲ ಆಗುತ್ತೆ, ನಿಮಗೆ ಮನೆ ಕಟ್ಸೋಕ್ಕೆ ಅನುಕೂಲ ಆಗುತ್ತೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ ಅನುಕೂಲ ಆಗುತ್ತೆ, ಭೂಮಿ ಪರ್ಚೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಬಂಗಾರಗಳು ತಗೊಳಕ್ಕೆ ಅನುಕೂಲ ಆಗುತ್ತೆ. ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮವೇನೋ ಹಳೇ ಜಮೀನುಗಳಿರ್ತವೆ, ಪ್ರಾಪರ್ಟಿಗಳಿರ್ತವೆ, ಸೈಟ್ಗಳು, ಮನೆಗಳು, ಅಪಾರ್ಟ್ಮೆಂಟು ಇರ್ತವೆ. ಅವನ್ನ ಮಾರಾಟ ಮಾಡಬೇಕಪ್ಪ, ನಮಗೆ ಒಳ್ಳೆ ಲಾಭ ಸಿಗ್ತಿಲ್ಲ ಅಂತ ಹೇಳ್ತಿರ್ತೀರ. ಈ ಒಂದು ಸ್ಥಳಕ್ಕೆ, ಎಸ್ಪೆಷಲಿ ಹಾಲಿನ ಬಾವಿ ಇರುವ ಸ್ಥಳಕ್ಕೆ, ವರವ ಕೊಡುವ ಬಾವಿ ಇರುವ ಸ್ಥಳಕ್ಕೆ 3 ವರ್ಷಕ್ಕೂ ಒಮ್ಮೆ ಯಾವಾಗನ್ನ ಹೋಗಿ, ಸೋಮವಾರದ ದಿನ ಅಥವಾ ಶುಕ್ರವಾರದಂದು ಹೋಗಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಒಳ್ಳೆಯದಾಗಲೇಬೇಕು. ಹಾಲಿನ ಬಾವಿ, ವರವ ಕೊಡುವ ಬಾವಿ ಎಲ್ಲಿದೆ, ಈ ಸ್ಥಳ ಎಲ್ಲಿದೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಕೆಳಗೆ ನೋಡಿ ಐಪ್ ಬಟನ್ ಸಿಗ್ತಾ, ಅಲ್ಲಿ ಐಪ್ ಬಟನ್ ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ಜ್ಯೋತಿಷಿಗಳಾಗಿ ನಾವು ಮಂತ್ರಗಳು ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದಾನ ಧರ್ಮ ಮಾಡಿ ಅಂತ ಹೇಳೋದು ಅಷ್ಟೇ ನಮ್ಮ ಡ್ಯೂಟಿ. ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಇಂಥ ಪವರ್ ಸ್ಥಳಕ್ಕೆ ಹೋಗಿ ಖಂಡಿತವಾಗ್ಲೂ ಒಳ್ಳೇದು ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಕಲಿಯುಗದಲ್ಲಿ ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಮನುಷ್ಯನಿಗೆ ಎಲ್ಲಿವರೆಗೂ ಆರೋಗ್ಯ, ದುಡ್ಡು ಇರುತ್ತೋ ಮನೆ ಒಳಗಡೆ ಆಟ, ಹೊರಗಡೆ ಸ್ಥಾನಮಾನ, ಗೌರವ, ಬೆಲೆ ಇವೆರಡು ಭಾಳ ಮುಖ್ಯ. ಇನ್ನು ಉಳಿದಿದ್ದು ದಾನ ಧರ್ಮ ಮಾಡಬೇಕು, ಸಂಸ್ಕಾರಗಳು ಇಟ್ಕೊಬೇಕು, ಮಾನವೀಯತೆಗಳು ಇಟ್ಕೊಬೇಕು. ಇವೆಲ್ಲ ಮೌಲ್ಯಗಳು ನಾವು ಮಾಡ್ಕೊಳ್ಳೇಬೇಕು. ಇವೆಲ್ಲ ನಾವು ಅದನ್ನು ಅನುಸರಿಸ್ಕೊಂಡು ಹೋಗಬೇಕು. ಇನ್ನೊಂದೇನಪ್ಪ ಅಂತಂದರೆ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸಗಳು ತಗೊಂಡು, ಒಳ್ಳೊಳ್ಳೆ ವ್ಯಾಪಾರ, ಒಳ್ಳೊಳ್ಳೆ ಬಿಸ್ನೆಸ್ಸು, ಒಳ್ಳೊಳ್ಳೆ ಕೃಷಿ, ಒಳ್ಳೊಳ್ಳೆ ವ್ಯವಸಾಯ ಮಾಡಬೇಕು. ನಿಮ್ಮ ಕೆಲಸದ ಆಯ್ಕೆಗಳು, ನಿಮ್ಮ ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿ ಇಟ್ಕೊಬೇಕು. ನಾನೇನು ವೃತ್ತಿ ಮಾಡ್ತಿದ್ದೀನಿ, ಯಾವುದು ಉದ್ಯೋಗ ಮಾಡ್ತಿದ್ದೀನಿ, ಯಾವ ವ್ಯಾಪಾರ ಮಾಡ್ತಿದ್ದೀನಿ, ಯಾವ ಕೃಷಿ ವ್ಯವಸಾಯ ಮಾಡ್ತೀನಿ, ಅದರಿಂದ ಲಾಭ ಬರ್ತಿದೆಯಾ ಇಲ್ಲ, ಯಾಕೆ ಲಾಸ್ ಆಗ್ತಿದೆ ಅನ್ನೋದು ಚಿಂತನೆ ಮಾಡಬೇಕು. ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು. ನಿಮಗೆ ನೀವೇ ದೇವರುಗಳಾದಾಗ ಸುಖವಾಗಿ ಬದುಕಿ, ಎಲ್ಲರೂ ಒಂದಿನ ಎಂಡ್ ಟರ್ಮ್ ಇದ್ದೇ ಇರುತ್ತೆ, ಹೋಗ್ತೀವಿ. ಎಸ್ಪೆಷಲಿ ಜಾತಕಗಳಲ್ಲಿ ನೋಡಿ, ಈ ಗ್ರಹ ಸ್ಥಿತಿಗಳು ಸರಿಯಾದ ಪ್ಲೇಸ್ಮೆಂಟಲ್ಲಿ ಕುತ್ಕೊಂಡಲೇ ಇದ್ದಾಗ, ನೀಚ ಕ್ಷೇತ್ರಗಳಲ್ಲಿ, ವ್ಯಯಭಾವದಲ್ಲಿ,
ಷಷ್ಠಭಾವದಲ್ಲಿ, ಅಷ್ಟಭಾವದಲ್ಲಿ, ತೃತೀಯ ಭಾವದಲ್ಲಿ, ಪಂಚಮ ಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ಈಗೆಲ್ಲ ಕುತ್ಕೊಂಡಾಗ ಅದರದ್ದು ದಶಾಭುಕ್ತಿಗಳಲ್ಲಿ ಬಂದಾಗ ಮನುಷ್ಯನಿಗೆ ಏರುಪೇರು ಉಂಟಾಗೋದು ಸಹಜ. ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಅನಾರೋಗ್ಯದ ಸಮಸ್ಯೆ, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇರೋದು, ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಇವೆಲ್ಲ ಸರ್ವೇ ಸಾಮಾನ್ಯಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಹಾಲಿನ ಬಾವಿ, ವರವ ಕೊಡುವ ಬಾವಿ ಇರುವ ಸ್ಥಳ ಎಲ್ಲಿದೆ ಗೊತ್ತಾ? ಹೊಸದುರ್ಗದಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಆಲುರಾಮೇಶ್ವರ ಕ್ಷೇತ್ರ ಅಂತ. ಆಲುರಾಮೇಶ್ವರ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಕರೀತಾರೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಹಾಲಿನ ಬಾವಿ ಅಥವಾ ವರವ ಕೊಡುವ ಬಾವಿ ಅಂತ ಕರೀತಾರೆ. ಅಥವಾ ಈ ಒಂದು ಕಲ್ಯಾಣಿಯಿಂದ ನೀವೇನು ಬೇಡ್ಕೊಳ್ತೀರ ವಸ್ತುಗಳು ಪ್ರಸಾದ ರೂಪವಾಗಿ ಅಲ್ಲಿಂದ ಮೇಲು ಬರುತ್ತೆ. ಎಸ್ಪೆಷಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಅಂದುಕೊಂಡು ಬೇಡಿಕೊಂಡು ಅಲ್ಲಿ ಕೂತ್ಕೊಂಡಾಗ ಸಾಕಷ್ಟು ಜನಗಳಿಗೆ ಎಲೆ ಅಡಿಕೆ ಬರುತ್ತೆ, ಬಿಲ್ವಪತ್ರೆ ಬರುತ್ತೆ, ಒಂಬಾಳೆ ಬರುತ್ತೆ, ಚಿಗಳಿ ತಂಬಿಟ್ಟು ಬರುತ್ತೆ, ಬಳೆಗಳು ಬರುತ್ತೆ, ಬಾಳೆಹಣ್ಣು ಬರುತ್ತೆ, ಜೋಡಿ ಬಾಳೆಹಣ್ಣು ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಬಂಗಾರದ ನಾಣ್ಯಗಳು ಬರುತ್ತೆ, ಕಾಯಿನ್ಸ್ಗಳು ಬರುತ್ತೆ, ಬೆಳ್ಳಿ ತೊಟ್ಲು ಬರುತ್ತೆ, ಮಣ್ಣು ಬರುತ್ತೆ, ಒಡಕು ಚಿಪ್ಪುಗಳು ಬರುತ್ತೆ. ಆ ರೀತಿ ಇಲ್ಲಿ ಎಸ್ಪೆಷಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಹೋಗಿ ಕುತ್ಕೊಂಡಾಗ ನಿಮಗೆ ಬಿಲ್ವಪತ್ರೆ ಜೊತೆಗೆ ಕಾಯಿನ್ಸ್ ಬಂದರೆ, ಬಿಲ್ವಪತ್ರೆ ಜೊತೆಗೆ ಕಾಯಿನ್ಸ್ ಬಂದರೆ ಅದನ್ನು ತೊಗೊಂಬಂದು ನಿಮ್ಮ ದೇವ್ರ ಮನೆ ಒಳಗಡೆ, ನಿಮ್ಮ ಗುಡಿ, ನಿಮ್ಮ ದೇವ್ರ ಮನೆ ಒಳಗಡೆ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಜನ್ಮದಲ್ಲೂ ದುಡ್ಡಿನ ಸಮಸ್ಯೆ ಬರಲ್ಲ, ಜನ್ಮದಲ್ಲೂ ಸಾಲಬಾಧೆಗಳು ಖಂಡಿತವಾಗ್ಲೂ ಆಗಲ್ಲ. ಇದು ತುಂಬ ಪವರ್ಫುಲ್ ಕ್ಷೇತ್ರ. ಹೊಸದುರ್ಗದಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಆಲುರಾಮೇಶ್ವರ ಕ್ಷೇತ್ರ. ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಇಲ್ಲಿ ನೋಡಿ ಹಾಲಿನ ಬಾವಿ ಅಥವಾ ವರವ ಕೊಡುವ ಬಾವಿ ಅಥವಾ ಕಲ್ಯಾಣಿ ಅಂತಾರೆ. ತುಂಬ ಪವರ್ಫುಲ್ ಕ್ಷೇತ್ರ. ಸೋಮವಾರ ಅಥವಾ ಶುಕ್ರವಾರದಂದು ಹೋಗಿ ಬನ್ನಿ. ಎಸ್ಪೆಷಲಿ ಕಾಯಿನ್ಸ್ ಬರಬೇಕು ನಿಮಗೆ. ಬಿಲ್ವಪತ್ರೆ ಜೊತೆಗೆ ಕಾಯಿನ್ಸ್ ಬಂತಂದರೆ ನೋಡಿ, ಆ ಕಾಯಿನ್ಸ್ನ ಮನೆ ಒಳಗಡೆ ಇಟ್ಟು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ. ಎಸ್ಪೆಷಲಿ ಕಾಯಿನ್ಸ್ ಬರಬೇಕು. ಬಾಳೆಹಣ್ಣಿಗೆ ಅಂಟ್ಕೊಂಬರೋದು ಇನ್ನೊಂದ್ರ ಜೊತೆಗೆ ಬಂದರೆ ಆಗಲ್ಲ. ಎಸ್ಪೆಷಲಿ ಬಿಲ್ವಪತ್ರೆ ಜೊತೆಗೆ ಕಾಯಿನ್ಸ್ ಬಂದರೆ, ₹1, ₹2, ₹5 ಯಾವುದೇ ಕಾಯಿನ್ಸ್ ಆಗಿ, 10 ರೂಪಾಯಿದಾಗಲಿ ಕಾಯಿನ್ಸ್ ಬಂತು ಅಂದರೆ ಖಂಡಿತವಾಗ್ಲೂ ನೀವೇ ಪುಣ್ಯವಂತರು, ನೀವೇ ಭಾಗ್ಯವಂತರು. ಜನ್ಮದಲ್ಲೂ ಸಾಲ ಬಾಧೆ ಆಗಲ್ಲ, ಜನ್ಮದಲ್ಲೂ ಹಣಕಾಸಿನ ಸಮಸ್ಯೆ ಬರಲ್ಲ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.